ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನಾವು ತೆರವಿನ ಪರನೇ ಇದ್ದೀವಿ ಸರ್, ನಾವೇನ್ ತೆರವಿನ ವಿರುದ್ಧ ಇಲ್ಲ. ಆದರೆ ಬದುಕನ್ನ ಕಟ್ಟುವಂತಹ ತೆರವು ಹೊರತು ಬದುಕನ್ನ ಸರ್ವನಾಶ ಮಾಡುವ ತೆರವಲ್ಲ. 100% ಯಾರು ತಾನೇ ಅದ್ರ ವಿರುದ್ಧವಾಗಿ ಯಾರು ಮಾತಾಡ್ತಾ ಇಲ್ಲ, ಎಲ್ರೂ ಅದನ್ನೇ ಹೇಳ್ತಾ ಇರೋದು. ಬದುಕು ಅವರಿಗೆ ಪುನರ್ ನಿರ್ಮಾಣ ಆಗಬೇಕು, ಮತ್ತೊಂದು ಕಡೆ ಎತ್ತಂಗಡಿಯನ್ನು ಆಗಬಾರ್ದು. ನೀವು ನಮ್ಮ ಊರಿನ ಸಮಸ್ಯೆಗಳನ್ನು ಕೇಳಿದ್ರೆ, ನಮ್ಮ ಎತ್ತಂಗಡಿ ಸಮಸ್ಯೆಗಳನ್ನು ಕೇಳಿದ್ರೆ ಇದಕ್ಕಿಂತ ಆತಂಕ ಇದೆ. ನಾವು ಎತ್ತಂಗಡಿಯಾಗಿ ಒಂದು ಕಡೆ ಹೋಗಿದ್ದೀವಿ, ಹೋಗಿ ನೆಲೆ ನಿಂತಿದ್ದೀವಿ, ಮತ್ತೆ ಅಲ್ಲಿಂದ ನೆಲೆ ಕಳ್ಕೊಳ್ಳೋ ಪರಿಸ್ಥಿತಿಗಳು ಬಂದಿದೆ. ಅದನ್ನ ಆಧಾರವಾಗಿ ಇಟ್ಕೊಂಡು ಹೇಳ್ತಿರ್ತಕ್ಕಂಥದ್ದು, ನೆಲೆ ಕಳ್ಕೊಳ್ತಕ್ಕಂಥ ಕಷ್ಟ ಎಷ್ಟು ಅನ್ನೋದು ಎಲ್ರಿಗೂ ಅರಿವಿದೆ. ಆದ್ದರಿಂದ ಸರ್ಕಾರ ಇನ್ನಷ್ಟು ಮಾನವೀಯತೆಯಾಗಿ ಸ್ಪಂದಿಸುತ್ತೆ ಅನ್ನೋದು ಭರವಸೆ ಇದೆ. ಮತ್ತು ಒಂದಂತೂ ಸ್ಪಷ್ಟವಾಗಿ ಹೇಳ್ತೇನೆ, ಬೀದಿ ಬದಿಗಳ ವ್ಯಾಪಾರಿಗಳ ರಕ್ಷಣೆಗಾಗಿ ಈ ದೇಶದಲ್ಲಿ ಮೊಟ್ಟ ಮೊದಲ ಕಾಯ್ದೆಯನ್ನು ತಂದಿರತಕ್ಕಂಥ ಕೀರ್ತಿ ಇದ್ರೆ ನಮ್ಮ ಪಕ್ಷಕ್ಕೆ ಇರೋದು, ಕಾಂಗ್ರೆಸ್ ಪಕ್ಷಕ್ಕೆ. ಪುಸ್ತಕದ ಬದನೆಕಾಯಿ ಇಲ್ಲ, ಬದನೆಕಾಯಿ ಏನಾಗಿಲ್ಲ, ತಿನ್ನ ಬದನೆಕಾಯಿ ಆಗಿರುತ್ತೆ. ಹೆದರಬೇಡಿ ನೀವು, ಬದನೆಕಾಯಿ ನಮ್ಮ ತಿನ್ನ ಬದನೆಕಾಯಿ ಆಗಿರುತ್ತೆ. ಸರ್ಕಾರಕ್ಕೆ ಒಂದು ವಿನಂತಿ ಮಾಡ್ಕೊತೀನಿ, ಏಕಾಏಕಿ ಇವ್ರು ತೆರವು ಮಾಡಿಬಿಟ್ಟಿದ್ದಾರೆ. ಈಗ ನಮಗೆ ಎಲ್ಲೂ ಜಾಗ ಕೊಟ್ಟಿಲ್ಲ. ಇವರು ನೋಟಿಸ್ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ, ಎಲ್ಲಿ ಕೊಟ್ಟಿದ್ದಾರೆ ನಮಗೆ ಅದು ತೋರ್ಸಕ್ಕೆ ಹೇಳಿ ಮೇಡಮ್. ಇವ್ರಿಗೆ ಎಲ್ಲಿ ಕೊಟ್ಟಿದ್ದಾರೆ? ಎಲ್ಲೂ ನೋಟಿಸ್ ಕೊಟ್ಟಿಲ್ಲ, ಏಕಾಏಕಿ ತೆರವು ಮಾಡಿರೋದು. ಈಗ ಇನ್ನೊಂದು ಹೇಳಿದ್ರೆ, ಇವರು ನಮಗೆ ಜಾಗ ಕೊಡೋಕ್ಕಿಂತ ಮುಂಚೆ ನಮ್ಗೆ ಹೇಳ್ಬೇಕಿತ್ತು, ಇಲ್ಲ ಕೊಟ್ಬಿಟ್ಟು ನಮಗೆ ತೆರವು ಮಾಡಬೇಕಿತ್ತು. ಎರಡೂ ಮಾಡಿಲ್ಲ. ಈಗ ನಾನೇನು ಹೇಳೋದಂದ್ರೆ, ಈಗ ನಾವೇನು ವ್ಯಾಪಾರ ಮಾಡ್ತಾ ಇದೀವಲ್ಲ, ಅದೇ ಜಾಗದಲ್ಲಿ ಒಂದು ಮಾರ್ಕ್ ಮಾಡಿ ಜನಗಳು ಓಡಾಡೋಕ್ಕೆ ಅವ್ರಿಗೂ ತೊಂದರೆ ಆಗಬಾರ್ದು, ಇಲ್ಲಿ ನಮಗೆ ವ್ಯಾಪಾರ ಮಾಡೋಕ್ಕೂ ತೊಂದರೆ ಆಗಬಾರ್ದು. ಆ ಥರ ಇವ್ರಿಗೊಂದು ಸಲಹೆ ಆದರೂ ಕೊಡಿ ಮೇಡಮ್, ನೀವು ನಿಮ್ಮ ನ್ಯೂಸಿಂದ. ಜನ ಕೇಳಲ್ಲ ಸರ್, ಜನ ಕೇಳ. ಈಗ 4 ಜನ ಸೊಪ್ಪು ಮಾರೋರು ಕೂತಿರ್ತಾರೆ ಸರ್, ಯಾರಾದ್ರೂ ಒಬ್ರ ಹತ್ರ ಇಬ್ರು ಇದ್ರೆ 10 ಜನ ಅಲ್ಲೇ ಹೋಗಿ ನಿಂತ್ಕೋತಾರೆ, ಅಲ್ಲಿ ಟ್ರಾಫಿಕ್ ಜಾಮ್. ಸೊ ಈ ಸಿವಿಕ್ ಸೆನ್ಸ್ ಅಂತ ಅನ್ನೋದು ಕೇವಲ ಮಾರಾಟಗಾರರಿಗಲ್ಲ, ನಮಗೂ ಇರಬೇಕು, ಗ್ರಾಹಕರಿಗೆ. ದುರಾದೃಷ್ಟವಶಾತ್ ನಮಗಿಲ್ಲ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಸೊ ಹೀಗಾಗಿ ಈಗ ಸಮಸ್ಯೆ ಇರುವುದು, ಈಗ ಒಕ್ಕಲೆಬ್ಬಿಸಿರೋರ್ಗೆ ಏನು ಪರ್ಯಾಯ ಅಂತ. ಹೌದಲ್ಲ? ಲಾಸ್ಟ್ ಈಗ ಬೀದಿ ಬದಿಯಲ್ಲಿ ಕುತ್ಕೊಳ್ಳೋರು ತುಂಬ ಒಂದು ಘನತೆ ಗೌರವ ಅಂತ ಕುತ್ಕೊಳ್ಳಲ್ಲ ಸರ್. ಅವ್ರಿಗಿರುವಂತಹ ಬಡತನ, ಅವ್ರಿಗಿರುವಂತಹ ಅಸಹಾಯಕತೆ, ಬೇರೆ ಎಲ್ಲೂ ದಾರಿ ಕಾಣದೆ, ಇನ್ನೊಬ್ರ ಹತ್ರ ಭಿಕ್ಷೆ ಬೇಡಕ್ಕಾಗದೆ, ಹೆಂಗೋ ಹಾಗೆ ನಾವು ದಿನ ದುಡಿದ್ರೆ ಸಾಕು ಅಂತ ಬೆಳಗಿನ ಸಂಜೆ ಮಟ್ಟ ಕುತ್ಕೊಳ್ಳೋರು ಅವರು. ಮತ್ತೆ ಇನ್ನೊಂದು ಹೇಳ್ತಾರೆ ಕೃಷ್ಣ ಬೈರೇಗೌಡವರು, ನಾವು ಮೇನ್ ರೋಡಲ್ಲಿ ಮಾತ್ರ ತೆರವು ಮಾಡ್ತಾ ಇದ್ದೀವಿ, ಸಂಧಿ ರೋಡಲ್ಲಿ ಅಂತ. ಪಾಪ ಸಂಧಿ ರೋಡಲ್ಲಿ ಹೋಗಿ ವ್ಯಾಪಾರ ಮಾಡಿದ್ರು ಅಲ್ಲೂ ಬಿಡ್ತಾ ಇಲ್ಲ ಮೇಡಮ್, ಸಂಧಿ ರೋಡಲ್ಲೂ ಬಿಡ್ತಾ ಇಲ್ಲ, ನಿಂತ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ ಮೇಡಮ್. ಇದಕ್ಕೇನು ಹೇಳ್ತೀರಾ ಹೇಳಿ ನೀವು? ಹೇಳ್ತಾ ಇದ್ದಾರೆ ಮೇನ್ ರೋಡಲ್ಲಿ ತೊಂದರೆ ಆಗ್ತಿದೆ. ಮತ್ತು ಇನ್ನೊಂದು ಹೇಳ್ತೀನಿ ಮೇಡಮ್, ಬೀದಿ ಬದಿ ವ್ಯಾಪಾರದಿಂದ ಇಲ್ಲಿ ಆಕ್ಸಿಡೆಂಟ್ ಆಗಿ ಎಷ್ಟೋ ಜನ ಸಾವಾಗ್ತಿದೆ ಅಂತ. ಈ ರೋಡಲ್ಲಿ ಹಳ್ಳ ಬೀದಿ ಎಷ್ಟು ಜನಸಂಖ್ಯೆ ಜಾಸ್ತಿ ಆಗಿದೆ, ಇದೆಷ್ಟೇ ಇದೆ ನೀವೇ ನೋಡಿ. ಹಳ್ಳದಿಂದ ಸತ್ತಿರೋರೇ ಜಾಸ್ತಿ, ಬೀದಿ ಬದಿಯಿಂದ ಸತ್ತಿರೋರು ಜಾಸ್ತಿ ಇಲ್ಲ. ಕರೆಕ್ಟ್. ರೋಡಿನಲ್ಲಿರೋ ಗುಂಡಿ ಬಿದ್ದಿರೋ ಮಳೆ ಬಂದ್ಮೇಲೆ ಅಂತೂ ನಮ್ಮ ಬೆಂಗಳೂರು ನೋಡೋಕ್ಕಾಗಲ್ಲ, ಸ್ವಿಮ್ಮಿಂಗ್ ಫುಲ್. ನಮ್ಮ ಅಣ್ಣ ಹೇಳ್ದಂಗೆ ಆಲ್ಟರ್ನೇಟ್ ರೋಡ್ ಬಿಡ್ತಾ ಇಲ್ಲ ಮೇಡಮ್. ಅಲ್ಲಿ ಹೋದ್ರೆ ನಿಮ್ ಸೌಂಡ್ ಬರ್ತಾ ಇದ್ದು ಹೋಗು ಅಂತ ಹೇಳ್ತಾರೆ. ನಾವು PM ಸನಿದಿಂದ 50,000 ರೂಪಾಯಿ ಲೋನ್ ತಗೊಂಡಿದೀವಿ. ಆಮೇಲೆ ಬೇರೆ ಕಮೆಂಟ್ ಎಲ್ಲ ಐತೆ. ನೀವು ನಿಮ್ಮ ಹೆಸರೇನಂದ್ರೆ? ಅಮ್ಜದ್ ಅಂತ. ನೀವು ಬಾಂಗ್ಲಾದೇಶನ? ಇಲ್ಲ ಕರ್ನಾಟಕ ಮೇಡಮ್. ಇಲ್ಲ UP ಬಿಹಾರ್? ಇಲ್ಲ ವೆಸ್ಟ್ ಬೆಂಗಾಲ್? ಇಲ್ಲ ಕರ್ನಾಟಕ. ಯಾಕಂದ್ರೆ ಹೆಸರು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸರ್ ಇತ್ತೀಚೆಗೆ. ಹೆಸರು ಕೇಳಿದ ತಕ್ಷಣನೇ ಮತ್ತೆ ಬಾಂಗ್ಲಾದೇಶ ಅಂದ್ಬಿಡ್ತಾರೆ, ಹುಷಾರಾಗಿರ್ಬೇಕು. ನಾವು 50,000 ರೂಪಾಯಿ ಲೋನ್ ತಗೊಂಡಿದ್ವಿ ಮ್ಯಾಮ್. PM ಸನಿದಿಂದ 50,000 ರೂಪಾಯಿ ಲೋನ್ ತಗೊಂಡಿದ್ವಿ ಮೇಡಮ್. ಅದು ಕಟ್ಟೋಕೆ ಬ್ಯಾಂಕ್ ಅಲ್ಲಿ ಹೋದ್ರೆ ಅವರೆಲ್ಲ ಇಲ್ಲ, ನಿನ್ ಕಾಸು ಕಟ್ಟಲೇಬೇಕು, ನಿನ್ ವ್ಯಾಪಾರ ಅದು ನಮ್ಗೆ ಗೊತ್ತಿಲ್ಲ, ನಿಮ್ದು ನೀನ್ ವ್ಯಾಪಾರ ಮಾಡ್ತೀಯಾ ಬಿಡ್ತೀಯಾ ಗೊತ್ತಿಲ್ಲ, ನಿನ್ನ ಲೋನ್ ಕಟ್ಬೇಕಂತ ಹೇಳಿದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕಂತ ಸರ್ ಕೇಳ್ಬೇಕು. ಯಾರನ್ನ? ನಮ್ ರಂಗಸ್ವಾಮಿ ಸರ್ ಹತ್ರ ಅವರೇ ಲೋನ್ ಕೊಡಿಸಿದ್ದು. ಹೌದಾ? ನಾನು ಬೀದಿಯಲ್ಲಿ ವ್ಯಾಪಾರ ಮಾಡ್ಕೊಂಡು ಗಾಂಜಾ ಪಿಟ್ ಒಳಗಡೆ ಹಾಕಿದ್ರು, ಉಪ್ಪರ್ಪೇಟೆ ಪೊಲಿಟಿಕ್ಸ್ ಸ್ಟೇಷನ್ ಹೊಡೆದ ತಿಂದು ಎಲ್ಲಾ ತಿಂದು ಯಡಿಯೂರಪ್ಪ CM ಆಗ್ಲಿಂದ ಹೋರಾಟ ಮಾಡ್ಕೊಂಡ್ ಬಂದಿದ್ದೀನಿ. ನಾನು ಬಡವರ ಬಂಧು ಯೋಜನೆ ಕುಮಾರಸ್ವಾಮಿ ತಲೆ ಮಾಡಿಸಿದ್ದೀನಿ. ಯಡಿಯೂರಪ್ಪರಿಂದ ಕೋವಿಡ್ ಸಂಕಷ್ಟ 2,000 ರೂಪಾಯಿನೂ ಕೊಡಿಸಿದ್ದೀನಿ. ಈ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆದಾಗ 10,000 ಮಹಿಳೆಯರಿಗೆ ಫ್ರೀಯಾಗಿ ಕೊಡಿಸಿದ್ದೀನಿ. ಇವೆಲ್ಲ ಮಾಡ್ಕೊಂಡು ಬಂದಿರತಕ್ಕಂಥದ್ದು. ಈ ಸರ್ಕಾರದಲ್ಲೂ ಸಹಿತ ನಮ್ಮ ಬಡ್ಡಿ ಕೊಡಬೇಕು ಅಂತೇಳಿ 42 ಕೋಟಿ ರೂಪಾಯಿ ಬಜೆಟಲ್ಲೂ ಸಹಿತ ಇಡಿಸಿ GB ವ್ಯಾಪ್ತಿಯಿಂದ ಕೊಡಿಸಿರ್ತಕ್ಕಂಥದ್ದು. ನಾನು ಸರ್ಕಾರ ಯಾವ ಸರ್ಕಾರ ಆಗಿರಲಿ ನಾನು ಹೋರಾಟ, ಏಕೆಂದರೆ ನಾನು ಒಬ್ಬ ಬೀದಿಲಿ ವ್ಯಾಪಾರ ಮಾಡ್ಕೊಂಬಂದು, ಏಕೆಂದರೆ ಇವತ್ತು ಜೀವನ ಬೀದಿ ಬದಿ ವ್ಯಾಪಾರ ಜಾತಿ ಇಲ್ಲ. ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತಕ್ಕಂಥದ್ದಿಲ್ಲ. ನಮ್ಮ ಜನಸಂಖ್ಯೆ ಇರೋದು ಕರ್ನಾಟಕದಲ್ಲಿ 25 ಲಕ್ಷ ಜನಸಂಖ್ಯೆ ಇದೆ. ಒಂದೊಂದು ಕುಟುಂಬದಲ್ಲಿ 4 ಜನ 5 ಜನ ಇರತಕ್ಕಂಥದ್ದು. ನಾನು ಆ್ಯಕ್ಚುಲಿ ಇವರು ಅಶ್ವಥ್ ನಾರಾಯಣ ಇದ್ದಾಗಲೂ ನಾನು ಹೋರಾಟ ಮಾಡಿರ್ತಕ್ಕಂಥದ್ದು. ನಮ್ಮ ಶರಣಪ್ರಕಾಶ್ ಪಾಟೀಲ್ ಇದ್ದಾಗಲೂ ನಾನು ಆ ಸಚಿವರಿಗೆ ಸಂಬಂಧಪಟ್ಟ ಮನವಿ ಕೊಟ್ಟಿರ್ತಕ್ಕಂಥದ್ದು. ಏಕೆಂದರೆ ಇಲ್ಲಿ ನಾವು ಬಂದಿರತಕ್ಕಂಥದ್ದು
ಆ್ಯಕ್ಟ್, ಸ್ಟ್ರೀಟ್ ವೆಂಡರ್ ಆ್ಯಕ್ಟ್, ಇವಾಗ ಯಾವುದೇ ರಾಜಕೀಯ ವ್ಯಕ್ತಿಗಳಾಗಿದ್ರು ಅವರು ಏಕಾಏಕಿ ನಿರ್ಣಯ ತಗೊಳಕ್ಕೆ ಬರೋದಿಲ್ಲ. ಇವತ್ತು ಇಂದಿನ ರಾಜರು ತಲಮಾಂತರದ ಬೀದಿ ವ್ಯಾಪಾರ ಯಾರ ಕೈಲಿ ತಪ್ಪಿಸೋಕ್ಕಾಗಲ್ಲ. ಸರ್ಕಾರ ಹೋಗುತ್ತೆ ಬರುತ್ತೆ, ಅದು ನೆಕ್ಸ್ಟ್ ಪ್ರಶ್ನೆ. ಬೀದಿ ಬದಿ ವ್ಯಾಪಾರಕ್ಕೆ ಯಾವುದೇ ಸರ್ಕಾರ ಬಂದರೂ ಬೀದಿ ವ್ಯಾಪಾರ ತಪ್ಪಿಸೋಕ್ಕೆ ಸಾಧ್ಯನೇ ಇಲ್ಲ. ಇದು ನಾನು ಬರ್ಕೊಡ್ತೀನಿ ಸತ್ಯ. ಒಂದು. ಎರಡನೇದು, ಇವತ್ತು ಕೇಂದ್ರ ಸರ್ಕಾರ ಸ್ಟ್ರೀಟ್ ವೆಂಡರ್ ಆ್ಯಕ್ಟನ್ನೇ ನಮ್ಮ ಮನಮೋಹನ್ ಸಿಂಗ್ ತಂದಿದ್ರು, ಇವಾಗ ಮೋದಿಯವರು ಇಂಪ್ಲಿಮೆಂಟ್ ಮಾಡಿರ್ತಕ್ಕಂಥದ್ದು ಆ ರಾಜ್ಯಕ್ಕೆ ಅನುಗುಣವಾಗಿ ಇಂಪ್ಲಿಮೆಂಟ್ ಆಗಿದೆ. ಬಟ್ ಏನಾಗಿದೆ ಅಂದರೆ ಕೇಂದ್ರ ಸರ್ಕಾರನೂ ಇದ್ರ ಗೌರವಿಸಬೇಕು, ರಾಜ್ಯ ಸರ್ಕಾರ ಗೌರವಿಸಬೇಕು. ಇವಾಗ ನಮ್ಮ ಆತ್ಮೀಯ ಹೇಳ್ದ, ಅವನು 10,000 ಕೆಟ್ಟ, ಅದು 25,000 ತಗೊಂಡು 50,000 ತಗೊಂಡು ಅವ್ನು ವ್ಯಾಪಾರ ಮಾಡಿದರೆ ಅವನಿಗೆ ಆ ಜೀರೋ ಬಂದ್ಬಿಡ್ತದೆ. ದುಡ್ಡು ಕಟ್ಟಲಿಲ್ಲ ಅಂದರೆ, ಒಂದು ತಿಂಗ್ಳಿಗೆ ಕಟ್ಟಲಿಲ್ಲ ಅಂದರೆ ಅಲ್ಲಿ ಸ್ಕೋರ್ ಕಮ್ಮಿಗೆ ಆಗುತ್ತೆ, ಸಿವಿಲ್ ಸ್ಕೋರ್ ಕಮ್ಮಿ ಆಗುತ್ತೆ. ಆವಾಗ ಅವ್ನಿಗೆ ಎಫೆಕ್ಟ್ ಆಗೋದು, ಎಲ್ಲೂ ಲೋನ್ ಸಿಗೋದಿಲ್ಲ. ಇದು ಸರ್ಕಾರ ಎಲ್ಲಿ ಎಫೆಕ್ಟ್ ಆಗಿದೆ ಅಂದರೆ ಸರ್ಕಾರ ಮತ್ತು ಅದಕ್ಕಿಂತ ಒಂದು ಹೆಚ್ಚಿತವಾಗಿ ಅಧಿಕಾರಿಗಳು ಎಡವಟ್ಟು ಕೆಲಸ ಮಾಡಿರ್ತಕ್ಕಂಥದ್ದು. ಅಧಿಕಾರಿಗಳಲ್ಲಿ ಎಷ್ಟು ಸರಿ ನಾನು ಮನವಿಗಳನ್ನು ಮಾಡ್ಕೊಂಡಿದ್ದೀನಿ. ಆ್ಯಕ್ಟ್, ಟೌನ್ ಟೆಂಡಿಂಗ್ ಕಮಿಟಿ ಇಂಪ್ಲಿಮೆಂಟ್ ಮಾಡಿ. ಆಯುಕ್ತರು ಒಬ್ರು ಇರ್ತಾರೆ, ಇದರಲ್ಲಿ ಯಾರ್ಯಾರು ಇರಬೇಕು ಗೊತ್ತಾ? ಆಯುಕ್ತರು, DCP ಸಂಚಾರಿ ವಿಭಾಗ ಆಯುಕ್ತರು, ಕಾನೂನು ಸುವ್ಯವಸ್ಥೆ, ಬ್ಯಾಂಕ್ ಲೀಡರ್ ವ್ಯವಸ್ಥಾಪಕರು, 10 ಜನ. ಯಾರು ಇವತ್ತು ಕಾರ್ಪೊರೇಟಲ್ಲಿ ಚುನಾವಣೆ ಆಗ್ತಾರೆ ಗೊತ್ತಾರ ಮೇಡಮ್? ಅದೇ ರೀತಿ ಇವ್ರಿಗೆ ಅಥಾರಿಟಿ ಇದೆ ಚುನಾವಣೆ ಹಾಕೋಕ್ಕೆ. ಸಂಘ ಸಂಸ್ಥೆಯಲ್ಲಿ ಚುನಾವಣೆ ಆಗೋದಿಲ್ಲ. ಇವ್ರಿಗೂ ಸಹಿತ ಬೀದಿ ಬದಿ ವ್ಯಾಪಾರಿಗಳಿಗೆ ಏನು ಚುನಾವಣೆ ಆಗಿ ಅಥಾರಿಟಿ ಕೇಳೋಕ್ಕಾಗತ್ತೆ. ಒಂದು ನೋಟಿಸ್ ಕೊಡಕ್ಕೆ ಬರಲ್ಲ. ನೋಟಿಸ್ ಕೊಟ್ಟರೆ ತಗ್ಲ ಹಾಕೋತಾರೆ ಅಧಿಕಾರಿಗಳು. ಯಾಕೆ ಅವ್ರಿಷ್ಟು ನೋಟಿಸ್ ಕೊಡ್ತಾ ಇಲ್ಲ? ನಾನು ಓಪನಿಂಗ್ ಚಾಲೆಂಜ್ ಕೊಡ್ತೀನಿ. ಅಧಿಕಾರಿಗಳು, ನಾನು ಮಹೇಶ್ವರ ಆಗಿರ್ಬೋದು, ತುಷಾರ್ ಗಿರ್ನಾಥ್ ಆಗಿರ್ಬೋದು, ಎಷ್ಟು ಚಾಲೆಂಜ್ ಮಾಡಿದ್ದೀನಿ ನಾನು. ಕೋರ್ಟ್ಗೆ ಹೋಗಿ ID ಕಾರ್ಡ್ ಲೋಪದೋಷ ಅಂತ ಕೋರ್ಟ್ಗೆ ಹೋಗಿ ನಾನು ID ಕಾರ್ಡ್ ಇವಾಗ ಹೊಸದಾಗಿ ಮಾಡಿಸ್ತಾ ಇರ್ತಕ್ಕಂಥದ್ದು. ಒಬ್ಬ ಅಧಿಕಾರಿ ಸಸ್ಪೆಂಡ್ ಮಾಡಕ್ಕೆ ಅಥಾರಿಟಿ ಇದೆ ಆ ಟೌನ್ ಟೆಂಡಿಂಗ್ ಕಮಿಟಿಲಿ. ಏಕಾಏಕಿ ನಿರ್ಣಯ ತಗೊಳಕ್ ಬರೋದಿಲ್ಲ. ಇವತ್ತು 3-4 ಸಂಘ ಸಂಸ್ಥೆಗಳು ಕೋರ್ಟ್ಗೆ ಹೋಗಿದ್ದೀವಿ. ಅಲ್ಲ ಸರ್, ಆದ್ರೂ ಸರ್ ಯಾಕಾಏಕಿ ಇದು ತಪ್ಪು ಇದೆ. ಹೌದು ಹೌದು. ಆಕ್ಚುಲಿ ಒಂದು ಸ್ವಲ್ಪ ಇದು ಕೃಷ್ಣ ಬೈರೇಗೌಡರು ಯೋಚನೆ ಮಾಡ್ಬೇಕಾಯ್ತು. ಎಲ್ಲ ಸಂಘ ಸಂಸ್ಥೆಗಳನ್ನ ಕರೆಸಿ ಒಂದು ಪರಿಹಾರ ವ್ಯವಸ್ಥೆಗಳನ್ನ ಮಾಡ್ಬೇಕಾಗಿತ್ತು. ಆದ್ರೆ ಒಂದು ನಿಮಿಷ ನಾನು ಏನು ಉರುಪಲ್ ಬಂದ್ಬಿಟ್ಟೆ 100 ಮೀಟರ್ ಸ್ಪೀಡ್ ಅಲ್ಲಿ ಹೋಗ್ತಾ ಇದೀನಿ ಅಂತ ಇದ್ ಬಂದವ್ರನ್ನೆಲ್ಲ ತಳ್ಳಿ ಬೇಸಾಕಿ ಓಡೋದಲ್ಲ ಸರ್. ಒಂದು ನಿಮಿಷ, ಇವಾಗ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದು ಒಂದ್ ನಿಮಿಷ ಮೇಡಮ್. GBA ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾವುದೇ ಪಕ್ಷದಾಗಲಿ ಸೈನ್ ಮಾಡೋದು ಮೊದಲೇ ತಪ್ಪು. 3 ಪಕ್ಷದ ಸೈನ್ ಮಾಡಿದ್ದಾರೆ. ಇವ್ರು ಬೀದಿ ಹಂಗ ಯಾರೇ ಸೈನ್ ಮಾಡಿದ್ರು ಬೀದಿ ವ್ಯಾಪಾರ ಆಕ್ಟ್ ಅಲ್ಲಿ ತೆಗ್ಸೋಕ್ ಬರೋದಿಲ್ಲ. ಯಾವುದೇ MLAಗಳು ಬೆಂಗಳೂರು ನಗರದಲ್ಲಿರ್ತಕ್ಕಂಥ BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ದೊಳ ಆಗಿರ್ಬೋದು, ಅದು ಅಥಾರಿಟಿ ಬರೋದಿಲ್ಲ. ಇವರು ಒಂದು ಟರಾವ್ ಪಾಸ್ ಮಾಡಿರ್ಬೋದು ಅಷ್ಟೇ ಹೊರತು ತೆಗಿಯಕ್ಕೆ ಬರೋದಿಲ್ಲ. ಒಂದು ಆಪ್ಷನ್. ಎರಡನೇ ಆಪ್ಷನ್ ಈಗಾಗಲೇ ನಾನು ಖುದ್ದಾಕುಲಕೃಷ್ಟವಾಗಿ ಇದು ಆಳ ಸೂಕ್ಷ್ಮಗಳನ್ನು ನೋಡಿದಾಗ ಟೌನ್ ಟೆಂಡಿಂಗ್ ಸುಪ್ರೀಂ ಕೋರ್ಟ್ಗೆ ಕಂಟೆಂಟ್ ಆಗ್ತಾ